ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿಲ್ಲ, ಬೇಗ ಮಾಡಿ. ಎಲ್ಲರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವಿಯ ಶಕ್ತಿ, ಶಾಸ್ತ್ರ, ಉಪಕರಣ, ಯಂತ್ರ, ಕಲೆ ಇವನ್ನೆಲ್ಲ ಪೂಜಿಸುವ ದಿನ. ದಶಮಿಯ ಇಂದಿನ ದಿನ ಮಹಾನವರಾತ್ರಿ, ಆಯುಧ ಪೂಜೆ ಎಂದು ಕರೆಯಲಾಗುತ್ತದೆ. ಪೂಜೆ ಮಾಡುವ ವಿಧಾನ: ಮನೆಯಲ್ಲಿ ಬಳಸುವ ಉಪಕರಣಗಳು: ಪುಸ್ತಕ, ವೈದ್ಯ, ಕಂಪ್ಯೂಟರ್, ಯಂತ್ರೋಪಕರಣಗಳು ಇವನ್ನೆಲ್ಲವನ್ನು ಸ್ವಚ್ಛವಾಗಿ ತೊಳೆದು ಹೂವು ಹಣ್ಣುಗಳಿಂದ ಅಲಂಕರಿಸಬೇಕು. ಗೋಧಿ, ಶಾಮೆ, ಅಕ್ಕಿ, ಹಸಿ ಅದರ ಮೇಲೆ ಉಪಕರಣಗಳನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕು. ದೇವಿಯ ಚಿತ್ರ ಮೂರ್ತಿ ಮುಂದೆ ಇಟ್ಟು ಅಲಂಕಾರ, ದೀಪ, ನೈವೇದ್ಯ, ಅಷ್ಟೋತ್ತರ ಮಾಡುವುದೇ ಆಯುಧ ಪೂಜೆ. ಶ್ಲೋಕ: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ವಾಹನವನ್ನು ಜೀವನೋಪಾಯ, ಸಂಚಾರ, ಶಕ್ತಿ ಇದನ್ನು ದೇವಿಯ ಅನುಗ್ರಹದಿಂದ ಪಡೆದದ್ದು. ಆ ಕಾರಣದಿಂದ ದಶಮಿಯಂದು ವಾಹನ ಪೂಜೆ ಮಾಡುವುದು ಶ್ರೇಷ್ಠ. ಮಾಡುವ ವಿಧಾನ: ವಾಹನವನ್ನು ಸಂಪೂರ್ಣವಾಗಿ ತೊಳೆದು ಸ್ವಚ್ಛಗೊಳಿಸಬೇಕು. ಹೂವಿನಿಂದ ಅಲಂಕರಿಸಿ ನಿಂಬೆಹಣ್ಣು ವಾಹನ ಉಪಕರಣಗಳಿಗೆ ಕಟ್ಟಿ ಉಪಯೋಗಿಸಬೇಕು. ಗಜ, ಅಶ್ವ, ರಥ, ಆನೆ, ಅಶ್ವಿನಿ ದೇವತೆಗಳ ಸ್ಮರಣೆ ಮಾಡಬೇಕು. ಗಂಧ, ಅಕ್ಷತೆ, ಹೂವು, ಆರತಿ ನೀಡಿ ನೈವೇದ್ಯ ಸಮರ್ಪಿಸಬೇಕು. ಪೂಜೆಗೆ ವಾಹನವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತಿರುಗಿಸಿ ನಿಲ್ಲಿಸುವುದು ಶ್ರೇಷ್ಠ. ಸಾಧ್ಯವಾಗಿದ್ದರೆ ದಕ್ಷಿಣ ಅಥವಾ ಪಶ್ಚಿಮವನ್ನು ತಪ್ಪಿಸಿ. ಕಾರಣ: ಪೂರ್ವ ಅಥವಾ ಉತ್ತರ ದಿಕ್ಕು ಆರೋಗ್ಯ, ಐಶ್ವರ್ಯ, ಶುಭ ಪ್ರವೇಶ ತರುತ್ತದೆ. ವಾಹನ ಅಥವಾ ಉಪಕರಣಗಳಿಗೆ ಅರಿಶಿಣ, ಕುಂಕುಮ ಹಾಕಿದ ನಿಂಬೆಹಣ್ಣನ್ನು ನೆಲದಡಿಯಲ್ಲಿ ಒಡೆದು ದೃಷ್ಟಿ ತೆಗೆಯಬೇಕು. ಶ್ಲೋಕ: ದೃಷ್ಟಿ ನಿವಾರಣೆಗೆ: ಓಂ ಉಗ್ರಂ ವೀರಂ ಮಹಾವೀರಂ ಜ್ವಲತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನೈವೇದ್ಯ: ಅಕ್ಕಿ, ಬೆಲ್ಲ, ಹಣ್ಣು, ಪಾಯಸ, ಸಿಹಿ ಪದಾರ್ಥ. ವಾಹನದ ಮುಂದೆ ನಿಂಬೆ, ಸಕ್ಕರೆ, ಹಣ್ಣು, ತೆಂಗಿನಕಾಯಿ ಇಡುವುದು ಶುಭ. ಕುಂಬಳಕಾಯಿ ದೃಷ್ಟಿ ತೆಗೆಯುವುದು ಉತ್ತಮ. ಹರ್ಷ ಅಣ್ಣ ಬೆಳಗ್ಗೆಯಿಂದ ಎಲ್ಲ ವಾಹನಗಳಿಗೆ ಪೂಜೆ ಮಾಡಿದ್ರು. ನಾನು ಕೂಡ ಪೂಜೆ ಮಾಡಿದೆ. ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಿ. ನಾನು ಅಮ್ಮ ಸ್ಕೂಟರ್ ರೌಂಡ್ ಹೋಗಿದ್ವಿ. ಅಮ್ಮ ಕಾರುಗಳನ್ನು ಓಡಿಸಿದ್ರು. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಮ್ಮೆ ಆಯುಧ ಪೂಜಾ ಹಾಗೂ ವಿಜಯದಶಮಿಯ ಶುಭಾಶಯಗಳು ಅಂತ ಹೇಳಿ ಮುಂದಿನ ವ್ಲಾಗ್ನಲ್ಲಿ ಸಿಗುತ್ತೇನೆ. ನಿಮ್ಮ ಪ್ರೀತಿಯ ಪ್ರಿನ್ಸೆಸ್ ಹಂಸಪ್ರಿಯ. ಥ್ಯಾಂಕ್ ಯು. ಹ್ಯಾವ್ ಅ ಬ್ಲೆಸ್ಡ್ ಡೇ.